ಹಲೋ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆಂಗ್ರಿ ಬರ್ಡ್. ಇವತ್ತು ನಾವು ಸೆಕೆಂಡ್ PUC ನಲ್ಲಿ ಬರೋ ಇಂಗ್ಲಿಷ್ ಸಬ್ಜೆಕ್ಟ್ನ ಇರೋ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಇದ್ರದ್ದು ಪೂರ್ತಿ ಸಮರಿ ನೋಡ್ಕೊಂಡು ಹೋಗ್ತಿರೋಣ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ನೋಡ್ಕೊಂಡು ಬಂದರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ವಿಡಿಯೋ ಹೊಲಗೆ ಹೋಗೋಕೆ ಮುಂಚೆ ನನ್ನ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಕಾಡಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನಿನ್ನನ್ನು ಫಾಲೋ ಮಾಡ್ಕೋಬೋದು. ಸ್ಟ್ರೈಟ್ ಅವೇ ನಾವು ವಿಡಿಯೋ ಹೊಲಗೆ ಹೋಗೋಣ. ಇದ್ರಲ್ಲಿ ನಾವು ಸ್ಟ್ರೈಟ್ ಅವೇ ಏನು ನೋಡಕ್ ಬಂದಿದ್ದೀವಿ ಅಂದರೆ, ಪ್ರೀವಿಯಸ್ ವಿಡಿಯೋ ನೋಡ್ಕೊ ಬಂದ್ರೆ ಗೊತ್ತಾಗತ್ತೆ, ನಾವು ನವಧಾನ್ಯ ಬಗ್ಗೆ ಮಾತಾಡ್ತಿದ್ವಿ. ಈ ನವಧಾನ್ಯ ಮೂಮೆಂಟಲ್ಲಿ ನಮ್ಮ ಆಥರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಲೈಕ್ ಇದನ್ನ ಅವರು 1987 ಸ್ಟಾರ್ಟ್ ಮಾಡಿದ್ರು. ಮತ್ತು ಮೋರ್ ಓವರ್ ಇಂಡಿಯಾ ಪೂರ್ತಿ ಇದನ್ನ ಸ್ಪ್ರೆಡ್ ಮಾಡಬೇಕು ಅಂದ್ಕೊಂಡ್ರು. ಮತ್ತು ಎಲ್ಲ ಫಾರ್ಮರ್ಸ್ ಹತ್ರದಿಂದನೂ ಅವ್ರಿಗಂತ ಆದಂಥ ಸೀಡ್ಸ್ ಇರೋಗುತ್ತಾ, ಆ ಸೀಡ್ಸ್ನೆಲ್ಲ ಕಲೆಕ್ಟ್ ಮಾಡಿ ಒಂದು 100 ಕಮ್ಯುನಿಟಿ ಫಾರ್ಮ್ ಮಾಡಿದಾರಂತೆ ಅಕ್ರಾಸ್ ಓವರ್ ಇಂಡಿಯಾ. ಅದು ಇದನ್ನೆಲ್ಲ ಕಮ್ಯುನಿಟಿ ಸೀಡ್ ಬ್ಯಾಂಕ್ ಅಂತ ಹೇಳ್ತಾರಂತೆ. ಇಲ್ಲಿ ಸಿಗದೆ ಇರೋ ಸೀಡ್ ಇರಲ್ಲ, ನಮ್ಮ ಇಂಡಿಯಾದಲ್ಲಿ ಏನೆಲ್ಲ ಸೀಡ್ಸ್ ಇದೆಯೋ ಅದೆಲ್ಲ ಸೀಡ್ಸ್ ಇಲ್ಲಿ ಕ್ಲೀನಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಇವ್ರೇನು ಹೇಳ್ಕೊತಿದ್ದಾರೆ ಅಂದರೆ, ಲೈಕ್ ಅವರು 3000 ರೈಸ್ ವೆರೈಟೀಸ್ನ ಅವರು ಸೇವ್ ಮಾಡಿ ಇಟ್ಟಿದ್ದೀರ ಅಂತ ಹೇಳ್ತಿದ್ದಾರೆ. ಲೈಕ್ ಮುಂಚೆ ವಿಡಿಯೋದಲ್ಲಿ ನೋಡಿದ್ರೆ ಅದ್ರಲ್ಲಿ ಸ್ಟಾರ್ಟಿಂಗಲ್ಲಿ ಬಂದು 600 ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ ಅಕ್ರಾಸ್ ದ ಇಂಡಿಯಾದಲ್ಲಿ ಅವರು ಎಷ್ಟು ಸೇವ್ ಮಾಡಿದ್ದಾರೆ ಅಂದರೆ 3000 ರೈಸ್ ವೆರೈಟೀಸ್ ಅಂತ ಅವರು ಸೇವ್ ಮಾಡಿದಾರಂತೆ. ಮತ್ತು ಫಾರ್ಮರ್ಸ್ಗೂ ಸಹ ಈ ಫಾಸಿಲ್ ಫ್ಯೂಲ್ಸ್ ಮತ್ತು ಈ ಕೆಮಿಕಲ್ ಇಂದ ಆಚೆ ಬಂದು ಬಯೋಡಿಗ್ರೇಡಬಲ್ ಇಂದ, ಲೈಕ್ ಕೆಮಿಕಲ್ಸ್ ಇಲ್ಲದೆ ಎಕನಾಮಿಕ್ಗೂ ಎಕನಾಮಿಕ್ ಅಂದರೆ ಲೈಕ್ ವಾಟ್ಸ್ ದಟ್ ಎನ್ವಿರಾನ್ಮೆಂಟ್ಗೂ ತೊಂದರೆ ಕೊಡದೆ ಅದಕ್ಕೆ ಏನೆಲ್ಲ ಸಾಯಿಲ್ನ ಯೂಸ್ ಮಾಡ್ಬೋದು, ಎಲ್ಲನೂ ಆರ್ಗ್ಯಾನಿಕ್ ವೇನಲ್ಲಿ ನಾವು ಹೇಗೆ ಅಗ್ರಿಕಲ್ಚರ್ ಮಾಡೋದು ಅಂತ ಇವರು ಅದಕ್ಕೆ ಟ್ರೈನಿಂಗ್ ಕೊಡ್ತಿದ್ದಾರಂತೆ ನವಧಾನ್ಯ ಮೂಲಕ. ಇದರಲ್ಲಿ ಅವರು ಒಂದು ಲೈನ್ ಸ್ಟೇಟ್ ಮಾಡ್ಕೊತಿದ್ದಾರೆ, ಏನಂದರೆ, ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡೆನ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ಲೈಕ್ ಇದ್ರದ್ದು ಮೀನಿಂಗ್ ಏನಂದರೆ, ಅವರು ಏನು ಕಲಿಬೇಕು ಅನ್ನೋದು ಅವ್ರು ಹೊರಟಿದ್ರು, ಅದರಲ್ಲಿ ಬಯೋಡೈವರ್ಸಿಟಿ ಅವ್ರಿಗೆ ತುಂಬಾ ಯೂಸ್ಫುಲ್ನೆಸ್ ಆಗಿದೆ. ಎಲ್ಲಂದರೆ ಅವ್ರಿಗೆ ಫ್ರೀಡಮ್ ಮತ್ತು ಮ್ಯೂಚುವಲ್ ಗಿವಿಂಗ್ ಟೇಕಿಂಗ್ ಎರಡೂ ಇದ್ರು. ಅದೊಂಥರ ಪರ್ಫೆಕ್ಟಾಗಿ ಎಲ್ಲರಿಗೂ ಯೂಸ್ಫುಲ್ನೆಸ್ ಆಗೋ ಥರ ಅವ್ರು ಬೆಳೆದಿದ್ದಾರಲ್ವ, ಅದರಲ್ಲಿ ಅವ್ರು ಟೀಚರ್ ಆಗಿದೆಯಂತೆ ಬಯೋಡೈವರ್ಸಿಟಿ. ನೆಕ್ಸ್ಟ್ ಸೆಗ್ಮೆಂಟ್ ಏನು ಅಂದರೆ, ರೈಟ್ಸ್ ಆಫ್ ನೇಚರ್ ಆನ್ ಗ್ಲೋಬಲ್ ಸ್ಟೇಜ್. ಗ್ಲೋಬಲ್ ಲೆವೆಲಲ್ಲಿ ಏನಾಗಿತ್ತು ಅಂದರೆ, ಲೈಕ್ ಏನೇ ನೇಚರ್ ನಮಗೆ ಟೀಚರ್ ಆಗಿದ್ರು, ನಾವು ಅವಳ ಮೇಲೆ ಯಾವತ್ತೇ ಇದ್ರು ನಾವು ಕಾಂಕ್ರೀಟ್ ಹಾಕ್ತೀವಿ. ಕಾಂಕ್ರೀಟ್ ಅಂದರೆ ಲೈಕ್ ಭೂಮಿ ಮೇಲೆ ಕಾಂಕ್ರೀಟ್ ಎಲ್ಲ ಹಾಕಿಬಿಟ್ಟು ನಾವು ನೀರೆಲ್ಲೂ ಆಚೆ ಹೋಗಕ್ಕೆ ಬಿಡದೆ ಮಾಡ್ತೀವಲ್ಲ ಆ ವಿಷಯ. ಅದನ್ನ ನಾವು ಅವ್ರ ಹತ್ರದಿಂದ, ಲೈಕ್ ಭೂಮಿ ತಾಯಿ ಹತ್ರದಿಂದ ಅವ್ರ ರೈಟ್ಸ್ನ ನಾವು ಕಿತ್ಕೊತಿದ್ದೀವಿ. ಬಿಕಾಸ್ ಇವಾಗ ಅವ್ರು ನೀರು ಎಳ್ಕೊಂಡ್ರೆ ಮಾತ್ರ ಅಲ್ವಾ ಪ್ಲಾಂಟ್ಸ್ಗೆಲ್ಲ ಭೂಮಿಯಿಂದ ನೀರು ಕೊಟ್ಟು ಅದೆಲ್ಲ ನಮಗೆ ಪ್ರಾಪರಾಗಿ ನೇಚರ್ ಸೈಕಲ್ ಆಗುತ್ತೆ. ಬಟ್ ನಾವೆಲ್ಲ ಕಡೆ ಕಾಂಕ್ರೀಟ್ ತುಂಬಿಸಿದ್ದೀವಿ, ಬಟ್ ನಮ್ಗೆ ಅದರಿಂದ ಏನೂ ಸಿಗ್ತಿಲ್ಲ. ಸೊ ಅದಕ್ಕೋಸ್ಕರ ರೈಟ್ ಆಫ್ ನೇಚರ್ ಅಂತ ಇವರೊಂದು ರೆಕಗ್ನೈಸ್ ಮಾಡ್ತಾರೆ. ಇದನ್ನ ಬಂದು ಏಪ್ರಿಲ್ 2011 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಬಂದು ಮಾಡಿರ್ತಾರೆ. ಇದನ್ನ ಯಾರು ಇನ್ಸ್ಪೈರ್ ಮಾಡಿರ್ತಾರೆ ಅಂದರೆ, ಕಾನ್ಸ್ಟಿಟ್ಯೂಷನ್ ಆಫ್ ಎಜುಕೇಟರ್ ಆ್ಯಂಡ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅಂತ. ಇದನ್ನ ಬಂದು ಬೊಲಿವಿಯಾ ಅನ್ನೋರು ಬಂದು ಆರ್ಗನೈಸ್ ಮಾಡಿರ್ತಾರೆ. ಇದ್ರದ್ದು ಏನು ಲೈಕ್ ಬೆಸ್ಟ್ ಯಾಕೆ ಇದನ್ನ ಮಾಡಿದ್ದಾರೆ ಅಂದರೆ, ನೇಚರ್ ಡೇ, ಅರ್ತ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಆ ಕಾನ್ಫರೆನ್ಸಲ್ಲಿ ಎಷ್ಟೋ ಡಿಸ್ಕಷನ್ ಆಗಿ, ಟ್ರಾನ್ಸ್ಫಾರ್ಮೇಷನ್ಸ್ ಆಗಿ, ಪೀಪಲ್ಗೆ ಹೇಗೆಲ್ಲ ಇದನ್ನ ಲೈಕ್ ಎಲ್ಲರೂ ಒಂದೇ ಥರ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳಲ್ಲ, ಅದರಲ್ಲಿ ಜಾಸ್ತಿ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಮತ್ತು ರಿಚ್ ಪೀಪಲ್ ಇರ್ತಾರೆ, ಪೂರ್ ಪೀಪಲ್ ಇರ್ತಾರೆ, ಎಲ್ಲರಿಗೂ ಒಂದೇ ಥರ ಫುಡ್ ಗ್ರಾಸರೀಸ್ ಏನೂ ಸಿಗೋದಿಲ್ಲ, ಅದ್ರದ್ದು ವ್ಯಾಲ್ಯೂನು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ UN ಲೈಕ್ ಯುನೈಟೆಡ್ ಸ್ಟೇಟ್ ನೇಷನ್ ಸೆಕ್ಯೂರಿಟಿ ಜನರಲ್ ಬಂದು ಹಾರ್ಮೋನಿ ವಿತ್ ನೇಚರ್ ಅಂತ ಒಂದು ಕಾನ್ಫರೆನ್ಸ್ನ ಮೀಟ್ ಮಾಡ್ತಾರೆ. ಅದರಲ್ಲಿ ಬಂದು ನೇಚರ್ ಜೊತೆ ನಾವು ಹೇಗೆ ರೀಕನೆಕ್ಟ್ ಆಗಬೇಕು ಅಂತ ಇಂಪಾರ್ಟೆನ್ಸ್ನ ತಿಳಿಸ್ಕೊಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿತ್ತು, ಲೈಕ್ ಸೌತ್ ಆಫ್ರಿಕನ್ ಪೀಪಲ್ನ ಬಂದು ಕಲರ್ ಮೇಲೆಯಿಂದ ಎಲ್ಲರೂ ದೂರ ಮಾಡ್ತಾರೆ, ಲೈಕ್ ಸಪ್ರೇಷನ್ಸ್ ಮಾಡ್ತಾರೆ. ಬಟ್ ಅಟ್ ದ ಎಂಡ್ ಅವ್ರಿಗೆ ವೈಲೇಷನ್ ಆಫ್ ದ ಪೀಪಲ್ ಜಾಸ್ತಿ ಬರುತ್ತೆ. ಅದು ಲೈಕ್ ಒಂದು ಕಲರ್ ಮೇಲೆ ಅವ್ರನ್ನ ಡಿಸ್ಕ್ರಿಮಿನೇಷನ್ ಮಾಡಿ ಅದರಿಂದ ಅವ್ರನ್ನ ದೂರ ಮಾಡಬೇಕು ಅಂತ ಅನ್ಕೊತಾರೆ. ಬಟ್ ಯಾರಿಗೂ ಅದು ಗೊತ್ತಾಗೋದಿಲ್ಲ. ಹ್ಯೂಮನ್ಸ್ನ ನೇಚರ್ ಹತ್ರದಿಂದ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ. ಇನ್ ನೇಚರ್ ಎವ್ರಿ ಪೀಪಲ್ ಆರ್ ಒಂದೇ, ಲೈಕ್ ಒಬ್ರು ಕಲರ್ ಬೇರೆ, ಒಬ್ರು ಕಲರ್ ಜಾಸ್ತಿ, ಆ್ಯಂಡ್ ಇವ್ರು ರಿಚ್ ಆ್ಯಂಡ್ ಇವ್ರು ಪೂರ್ ಅಂತ ನೇಚರ್ ಅಂತೂ ಯಾವತ್ತೂ ನೋಡೋದಿಲ್ಲ.
ಯಾರೇ ಅವಾಗ ಒಂದು ಬಸ್ಸಲ್ಲಿ ಹೋಗ್ತಿರ್ತಾರೆ, ಒಂದು 10 ಪೀಪಲ್ ವೈಟ್ ಇರ್ತಾರೆ, 10 ಪೀಪಲ್ ಬ್ಲ್ಯಾಕ್ ಪೀಪಲ್ ಇರ್ತಾರೆ ಅಂತ ಹೇಳಿ ಅದರಲ್ಲಿ ಬರೀ ವೈಟ್ ಪೀಪಲ್ನೇ ಸಾಯಿಸ್ಬೇಕು ಅಂತ ನೇಚರ್ಗೆ ಏನಿರಲ್ಲ, ಆ್ಯಂಡ್ ಬರೀ ಬ್ಲ್ಯಾಕ್ ಪೀಪಲ್ನೇ ಸಾಯಿಸ್ಬೇಕು ಅಂತಲೂ ಇರಲ್ಲ. ಅದು ಅಕಾರ್ಡಿಂಗ್ ಟು ದಟ್ ಫೇತ್. ಆ್ಯಂಡ್ ಅವ್ರಿಗೆ ಅಲ್ಲಿ ಏನು ಆಗುತ್ತೋ ದ ಸಿಚುವೇಶನ್, ಮೇ ಬಿ ಬಸ್ ಒಂದು ಕಡೆ ಬಿದ್ದರೆ ಒಂದು ಕಡೆ ಇರೋರು ಜಾಸ್ತಿ ಡ್ಯಾಮೇಜ್ ಆಗ್ಬೋದು, ಅವ್ರು ಇನ್ನೊಂದು ಕಡೆ ಬಿದ್ದರೆ ಇನ್ನೊಂದು ಕಡೆ ಇರೋರು ಡ್ಯಾಮೇಜ್ ಆಗ್ಬೋದು, ಮೇ ಬಿ ಒಬ್ರು ಸಾಯ್ಬೋದು, ಬದುಕಿರ್ಬೋದು. ಅದು ನೇಚರ್ಗೂ ಅವ್ರಿಗೂ ಇದ್ದಿದ್ದ ಸಂಬಂಧ. ಅದರಲ್ಲಿ ಬಂದು ಈ ಥರ ಕಲರ್ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡಿ ಲೈಕ್ ಇವರು ಈ ಚಿಕ್ಕೋ ಮೂಮೆಂಟ್ ಲೈಕ್ ನವಧಾನ್ಯ ಮೂಮೆಂಟ್ಲ ಮಾಡಬೇಕಾದ್ರೆ ಅದು ಒಂದು ಕಡೆಯಿಂದ ಲೈಕ್ ದೊಡ್ಡ ವಿಷಯ ಆಗಿದ್ದು ನೋಡ್ತಿದ್ರಂತೆ. ನೆಕ್ಸ್ಟ್ ಸೆಗ್ಮೆಂಟ್ ಏನಾಗಿರುತ್ತೆ ಅಂದರೆ ದ ಡೆತ್ ಅರ್ತ್ ವರ್ಲ್ಡ್ ವೈಡ್ ಅಂತ. ಇದರಲ್ಲಿ ಅರ್ತ್ ಅಗೇನ್ಸ್ಟ್ ಆಗಿ ಎಲ್ಲ ಐಡಿಯಾಸ್ ತರ್ತಿದ್ರು, ಲೈಕ್ ಸಪ್ರೇಷನ್ ಮಾಡಬೇಕು ಅಂತ. ಇದರಲ್ಲಿ ಕಾಂಟೆಂಪ್ರರಿ ಆಗಿ ಬಂದು ಸೀಡ್ಸ್ ಅಂತೂ ತುಂಬಾ ಇದಾಗಿತ್ತು. ಅವರೆಷ್ಟೇ ಸೀಡ್ಸ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ರು. ಲೈಕ್ ಒಬ್ಬರು ಫಾರ್ಮರ್ ಬಂದು ಅವ್ರ ಸೀಡ್ ಕೇಳಿ ತಗೊಂಡೋಗಿ ನಾನು ಫಾರ್ಮಿಂಗ್ ಮಾಡ್ತೀನಿ ಅಂದರೆ ಇವ್ರಿಗೆ ಕೊಡಲೇಬೇಕಾಗಿತ್ತು. ಲೈಕ್ ಆ ಥರ ಕೊಡಬೇಕಾದ್ರೆ ಅದು ಹೇಗಾಗಿತ್ತು ಅಂದರೆ ಲೈಕ್ ಇವ್ರಿಗೆ ಮಾತ್ರ ನೀವು ಕೊಡಬೇಕಿತ್ತು, ಇವ್ರಿಗೆಲ್ಲ ಕೊಡಬಾರ್ದು. ಲೈಕ್ ಅದಕ್ಕೆ ನೀವು ಪ್ರೈಸ್ ಡಿಸೈಡ್ ಮಾಡಿ ಅಂತೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಇದರಲ್ಲಿ ಏನಿದ್ರು ರಾ ಮೆಟೀರಿಯಲ್ ಮತ್ತು ಡೆತ್ ಮ್ಯಾಟರ್ ಅಂತ ಇರ್ತಿತ್ತು. ಬಿಕಾಸ್ ರಾ ಮೆಟೀರಿಯಲ್ ಇವ್ರು ಏನೇ ಕೊಡ್ತಿದ್ರು ಅಲ್ಲೂ ಪ್ರಾಪರಾಗಿ ಒಂದು ಪೀಪಲ್ಗೆ ಹೋಗಿ ಸೇರುತ್ತಾ, ಲೈಕ್ ಹ್ಯೂಮನ್ಸ್ ಹೋಗುತ್ತಾ ಅಂದರೆ ಅದು ಅಲ್ಲಿ ಅಷ್ಟು ಕಡಿಮೆನೇ ಆಗಿತ್ತು. ನೆಕ್ಸ್ಟ್ ಸೆಗ್ಮೆಂಟ್ ಏನು ಅಂದರೆ ವಾಟ್ ನೇಚರ್ ಟೀಚರ್ಸ್. ಲೈಕ್ ಇವತ್ತಿನ ನೋಡಿದ್ರೆ ಕ್ರೈಸಿಸ್ ಅಂತೂ ಜಾಸ್ತಿ ಮಲ್ಟಿಪಲ್ ಆಗ್ತಾನೇ ಇದೆ. ಲೈಕ್ ಕರೆಂಟ್ಲಿ ಅಂದರೆ ಲೈಕ್ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನಾವು ಎಕ್ಸ್ಪೋರ್ಟ್ ಎಲ್ಲ ಸ್ಟಾಪ್ ಮಾಡಿದ್ವಿ ರೈಸ್ನ, ಲೈಕ್ ಫಾರಿನ್ ಪೀಪಲ್ಸ್ಗೆ. ಅದು ಯಾಕೆ ಹಂಗಾಯಿತು ಅಂದರೆ ಬಿಕಾಸ್ ನಮಗೆ ಅಲ್ಲಿ ರೈಸ್ ಇಲ್ಲ ಅಂತ ಇದ್ಮೇಲೆ ನಾವು ಯಾಕೆ ಬೇರೆ ಪೀಪಲ್ಗೆ ನಾವು ರೈಸ್ ಕೊಡಬೇಕು, ಆ್ಯಂಡ್ ಫಸ್ಟ್ ನಾವು ನಮಗೆ ನೋಡ್ಕೋಬೇಕು. ಅದು ಬಿಟ್ಟು ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡ್ತಿದ್ದೀವಿ, ನಮ್ಮ ಎಕನಾಮಿ ಲೆವೆಲ್ ಬಿಲ್ಡ್ ಮಾಡ್ತಿದ್ದೀವಿ ಅಂದರೆ ಅದು ನಿಜವಾಗ್ಲೂ ಅಂದರೆ ಬ್ಲ್ಯಾಂಕ್ ಆಗಿರೋ ವಿಷಯನೇ. ಬಿಕಾಸ್ ಇವಾಗ ನಾವು ರೈಸ್ ಕೊಡ್ತಾನೆ ಇದ್ದೀವಿ, ಅವ್ರು ತಗೊತಾನೆ ಇದ್ದಾರೆ, ಅವರಿಂದ ನಮಗೆ ಒಂದು ಎಕನಾಮಿ ಲೆವೆಲ್ ಬಿಲ್ಡ್ ಆಗುತ್ತೆ. ಬಟ್ ಅಟ್ ಲಾಸ್ಟ್ ನಮ್ಮ ಪೀಪಲ್ಗಲ್ಲಿ ರೈಸ್ ಇರೋದೇ ಇಲ್ಲ. ಸೊ ಈ ಥರ ಎಲ್ಲ ಆಗ್ತಿರ್ಬೇಕಾದ್ರೆ ಗ್ಲೋಬಲ್ ವೈಸಲ್ಲಿ ದೊಡ್ಡ ಡಿಸಿಷನ್ ತಗೋಬೇಕಿತ್ತು. ಲೈಕ್ ಆ ಥರ ಏನಾದರೂ ಸೀಡ್ ಬ್ಯಾಂಕ್ ಎಲ್ಲ ಮಾಡಿದೆ ಅವ್ರೇನಾದರೂ ಹಾಗೆ ಬಿಟ್ಟಿದ್ರೆ ಲೈಕ್ ಇವಾಗೆಲ್ಲ ಈ ಥರ ನಮಗೆ ರೈಸ್ ಪ್ರಾಪರಾಗಿ ಸಿಕ್ತಿತ್ತ ಅಂದ್ರೇ ಅದು ಇಲ್ಲ. ಆ್ಯಂಡ್ ನೇಚರ್ ಏನು ಬೇಕೋ ಅದು ನೇಚರ್ ಕರೆಕ್ಟಾಗಿ ತಗೊತಿತ್ತು. ಮಿಡ್ಲಲ್ಲಿ ನಾವೇ ಪೀಪಲ್ಸ್ ಬಂದು ನೇಚರ್ನ ಹಾಳು ಮಾಡ್ತಿದ್ದೀವಿ. ಈ ವಾಟರ್ ಸೈಕಲ್ ನೋಡಿದ್ದೀರಾ, ಚಿಕ್ಕ ವಯಸ್ಸಲ್ಲಿ ನೀವು ಬೇಕಾದ್ರೆ ಡ್ರಾನು ಮಾಡಿರ್ತೀರಾ. ಭೂಮಿಯಲ್ಲಿ ಒಂದು ಸ್ವಲ್ಪ ನೀರಿರುತ್ತೆ, ಅದು ಸ್ವಲ್ಪ ಎವಾಪ್ರೇಟ್ ಆಗಿ ಮೇಲೆ ಸಣ್ಣ ಹತ್ರ ಹೋಗುತ್ತೆ. ಸಣ್ಣದೆಲ್ಲ ಎವಾಪ್ರೇಟ್ ಮಾಡಿ ತಗೊಂಡು ಕ್ಲೌಡಾಗಿ ಫಾರ್ಮ್ ಮಾಡುತ್ತೆ. ಕ್ಲೌಡ್ಸ್ ಎಲ್ಲ ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ. ಮತ್ತು ಅದಕ್ಕೆ ಯಾವಾಗ ಆ ಸ್ಟ್ರೆಂತ್ ಇಲ್ಲ ನನಗೆ ಇವಾಗ ಮಳೆ ಬರಬೇಕು ಅನ್ಸುತ್ತೋ ಅವಾಗ ಆ ಕ್ಲೈಮೆಟಿಕಲ್ ಕಂಡೀಷನ್ ಪ್ರಕಾರ ಮಳೆ ಬರುತ್ತೆ. ತಿರ್ಗಾ ಅದು ನೀರು ನಮಗೆ ಬಂದು ಸೇರುತ್ತೆ. ಬಟ್ ಆದರೆ ಈ ಪೀಪಲ್ ಎಲ್ಲ ಸೇರಿಕೊಂಡು ಲೈಕ್ ಮನುಷ್ಯರಾಗಿ ಅದು ನೇಚರ್ ಸೈಕಲ್ನ ಪ್ರಾಪರಾಗಿ ಅದನ್ನೇ ಮಾಡೋಕ್ಕೆ ಬಿಡ್ತಿಲ್ಲ. ಅದಕ್ಕೆ ಇವ್ರು ಅಡ್ಡ ಹಾಕಿ ಕೆಮಿಕಲ್ಸ್ ಹಾಕಿ ನೀನು ಹಿಂಗಿರ್ಬೇಕು ಹಂಗಿರ್ಬೇಕಂತ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಅರ್ಥಲ್ಲಿರೋ ಎಲ್ಲರೂ ಹ್ಯೂಮನ್ಸ್ಗೆ ಏನೇ ಬೇಕಿದ್ರು ಲೈಕ್ ಮೇನ್ 3 ಥಿಂಗ್ ಅಂದರೆ ಫುಡ್, ಕ್ಲಾತ್, ಶೆಲ್ಟರ್ ಅಂತ ಹೇಳ್ತಾರೆ. ಅದರಲ್ಲಿ ಇವರು ಅರ್ಥಿನ ಡೆಮೋಕ್ರಸಿ ಪ್ರಕಾರ ನೋಡಿದ್ರೆ ಹ್ಯೂಮನ್ಸ್ಗೆ ರೈಟ್ ಇರೋದೇನೆಂದರೆ ಫುಡ್ ಮತ್ತು ವಾಟರ್. ಅವ್ರಿಗೆ ಹಸಿ ಇದೆ ಅಂತ ಹೇಳಿ ಊಟ ಪಡ್ಕೊಳ್ಳೋಕ್ಕೂ ಹಕ್ಕಿದೆ, ಮತ್ತು ನನಗೆ ಥರ್ಸ್ಟ್ ಆಗ್ತಿದೆ, ನನಗೆ ನೀರು ದಾಹ ಆಗ್ತಿದೆ ಅಂತ ಕೇಳಿ ನೀರು ಪಡ್ಕೊಂಡು ಕುಡಿಯೋಕ್ಕೂ ಅವ್ರಿಗೆ ಹಕ್ಕಿದೆ. ಬಟ್ ಇದನ್ನ ಯಾರೂ ಲೈಕ್ ನೋಡೋದೇ ಇಲ್ಲ. ಅವ್ರು ಏನೇ ಇದ್ರು ಈ ಮನಿ ಆ್ಯಂಡ್ ಪೀಪಲ್ ಅಂದ್ರೆ ಹಿಂಗೆ ಇರಬೇಕು, ನಮ್ಗಿಂತ ಅವ್ರು ಕೆಳಗೆ ಇರಬೇಕು ಅಂತ ಅವರು ಡಾಮಿನೆನ್ಸಿ ಎಲ್ಲ ಇಟ್ಟಿರ್ತಾರೆ. ಮತ್ತು ನೆಕ್ಸ್ಟ್ ಸೆಗ್ಮೆಂಟ್ ಏನು ಅಂದರೆ ದ ಪೊಯೆಟ್ರಿ ಆಫ್ ದಿ ಫಾರೆಸ್ಟ್ ಅಂತ. ಈ ಅರ್ತ್ ಯೂನಿವರ್ಸಿಟಿ ಅನ್ನೋದು ಒಂದು ರವೀಂದ್ರನಾಥ್ ಟಾಗೂರ್ ಹತ್ರದಿಂದ ಇನ್ಸ್ಪೈರ್ ಆಗಿ, ಬಿಕಾಸ್ ಅವ್ರು ನ್ಯಾಷನಲ್ ಪೋಯೆಟ್ ಮತ್ತು ನೋಬಲ್ ಲೆಕ್ಚರರ್ ಆಗಿರ್ತಾರೆ. ಸೊ ಟಾಗೂರ್ ಅವ್ರು ಏನಂದರೆ ಒಂದು ಶಾಂತಿನಿಕೇತನ್ ಅನ್ನೋ ಸ್ಕೂಲ್ನ ಬಂದು ವೆಸ್ಟ್ ಬೆಂಗಾಲಲ್ಲಿ ಮಾಡಿರ್ತಾರೆ. ಅದು ಬಂದು ಒಂಥರ ಫಾರೆಸ್ಟ್ ಸ್ಕೂಲ್ ಥರ. ಅದು ಎಲ್ಲಿಂದ ಇನ್ಸ್ಪೈರ್ ಮಾಡಿ ತಗೊಂಡಿರ್ತಾರೆ ಅಂದರೆ ನೇಚರ್ ಮತ್ತು ಇಂಡಿಯನ್ ಕಲ್ಚರ್ ರೆಸಿಸ್ಟೆನ್ಸ್ ಅಂತ. ಲೈಕ್ ಮಕ್ಕಳಿಗೆ ಫಸ್ಟ್ ನೇಚರ್ ಅಂದರೆ ಏನು, ಮತ್ತು ನೇಚರಿಂದ ನಮಗೇನೆಲ್ಲ ಸಿಗ್ತಿದೆ, ಮತ್ತು ಇಂಡಿಯನ್ ಕಲ್ಚರ್ ಎಲ್ಲ ಏನು ಅಂತ ಫಸ್ಟ್ ಆಗಿರೋ ಫಸ್ಟ್ ಸ್ಕೂಲ್ ಆಗಿರುತ್ತೆ. ಇದು ಬಂದು 1921 ಬಂದು ಪ್ರಾಪರಾಗಿ ಯೂನಿವರ್ಸಿಟಿಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇವತ್ತಿನ ಮನುಷ್ಯರು ಬಂದು ಟಾಗೂರ್ಸ್ ಅವರ ಟೈಮ್ಗೆ ಹೋಗಬೇಕು, ಬಿಕಾಸ್ ಅಲ್ಲಿ ಬಂದು ನೇಚರ್ ಮತ್ತು ಫಾರೆಸ್ಟ್ದು ಪ್ರಾಪರ್ ಲೆಸನ್ಸ್ ಇರ್ತಿತ್ತು, ಫ್ರೀಡಮ್ ಸಿಕ್ತಿತ್ತು ನಮಗೆ ಓದಬೇಕು ಅಂತ. ಇವ್ರದ್ದು ತಪೋವಾನ್ ಅನ್ನೋ ಎಸ್ಸೆ, ಅದು ಬಂದು ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ. ಅದ್ರಲ್ಲಿ ಬಂದು ಇಂಡಿಯನ್ ಸಿವಿಲೈಸೇಷನ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂದರೆ ನಮ್ಮ ಫಾರೆಸ್ಟಿಂದ, ಅದು ಸಿಟಿಯಿಂದ ಅಲ್ಲ ಅಂತ ಅವರು ಎಸ್ಸೆನ ಹೇಳಿರ್ತಾರೆ. ಟಾಗೂರ್ ಅವ್ರು ಜಸ್ಟ್ ಆ ಸ್ಕೂಲ್ ಮಾತ್ರ ಲೈಕ್ ಶುರು ಮಾಡಿ ಅದನ್ನ ಬಿಟ್ಟಿರಲಿಲ್ಲ. ಅವ್ರು ಪೋಯಟ್ಸ್ ಲೈಕ್ ಪೋಯಮ್ಸ್ ಆರ್
ಸ್ಟೋರೀಸ್ ಆರ್ ಎಸ್ಸೇಸ್ ಎಲ್ಲ ಏನೇನಿದೆಯೋ ಅದರಲ್ಲೆಲ್ಲ ಈ ಫಾರೆಸ್ಟ್ ಮತ್ತು ನೇಚರ್ನ ಇನ್ಕ್ಲೂಡ್ ಮಾಡ್ಕೊಂಡು ಜಾಸ್ತಿ ಪೊಯಮ್ಸ್ ಎಲ್ಲ ಬರೆದಿರ್ತಾರೆ. ಅದೆಲ್ಲ ನಮ್ಗೆ ಇನ್ಸ್ಪೈರ್ ಆಗಿ ಯಾರಾದರೂ ಒಬ್ಬರು ಅದನ್ನು ನೋಡಿ ಉದ್ಧಾರ ಆದರೂ ಅದು ಒಂದು ಸ್ಟೂಡೆಂಟ್ ಪ್ರಾಪರ್ ಆಗಿದ್ದ ಅಂದರೆ ಅವನ ಜೊತೆ ಇರೋ ಅಟ್ಲೀಸ್ಟ್ ಇಬ್ಬರು ಸ್ಟೂಡೆಂಟ್ ಆದರೂ ಉದ್ಧಾರ ಆಗ್ತಾರೆ. ಅದು ಟ್ಯಾಗೋರ್ಸ್ ಅವರ ಮೈಂಡ್ಸೆಟ್ ಆಗಿತ್ತು. ಸೊ ಅದು ಓವರ್ ಆಲ್ ಅಂದರೆ ಏನು ಗೊತ್ತಾ, ಅವರು ಫಾರೆಸ್ಟ್ ಇಂದ ಬೆಳ್ದು ಬಂದಿರ್ತಾರೆ, ಓಕೆನಾ. ಬಟ್ ಚಿಕ್ಕ ವಯಸ್ಸಿಂದ ಇವಾಗ ನೀವೇ ನೋಡಿ, ಒಂದು ಅಜ್ಜಿ ತಾತ ಊರಿಗೆ ಹೋದ್ರೆ ಅಲ್ಲಿ ಜಾಸ್ತಿ ಮರ ಇರುತ್ತೆ, ಅಲ್ಲಿ ಮಾವಿನಕಾಯಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಕಸಿನ್ಸ್ ಜೊತೆ ಎಂಜಾಯ್ ಮಾಡ್ಬೋದು ಅಂತ ಒಂದು ಫೀಲ್ ಇರುತ್ತೆ. ಬಟ್ ಬರ್ತಾ 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 ನೆಕ್ಸ್ಟ್ ಇಯರಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಒಂದು 10 years ಬಿಟ್ಕೊಂಡು ಇವಾಗ ಹೋಗಿ ನೋಡಿರ್ತೀರ ಅನ್ಕೊಳ್ಳಿ, ಅಲ್ಲಿ ಹೋದ್ರೆ ಅದನ್ನೇ ಪ್ಲಾಟ್ಸ್ ಮಾಡಿ ಎಲ್ಲರಿಗೂ ಸೇಲ್ ಮಾಡ್ತಿರ್ತಾರೆ. ಮತ್ತು ಅದು ತೋಟನೇ ಏನೋ ಸ್ವಲ್ಪ ಕಡಿಮೆ ಆಗಿರುತ್ತೆ. ನಾನು ಎಲ್ಲ ಬಗ್ಗೆ ಹೇಳ್ತಿಲ್ಲ, ಬಟ್ ಎಲ್ಲ ಸ್ವಲ್ಪ ಜನ ಇನ್ನೂ ಮೇಂಟೈನ್ ಮಾಡಬೇಕು ಅಂತ ಲ್ಯಾಂಡ್ನ ಮೇಂಟೈನ್ ಮಾಡೋರು ಇರ್ತಾರೆ. ಬಟ್ ಎಷ್ಟೊಂದು ಜನ ಅದನ್ನ ಸೇಲ್ ಮಾಡಿಬಿಡ್ತಾರೆ, ಇಲ್ಲ ಅವರೇ ಅದನ್ನ ಬೇರೆ ಬೇರೆ ಯೂಸ್ ಮಾಡ್ಕೊಂಡಿರ್ತಾರೆ. ಅಲ್ಲೊಂದು ಫಾರ್ಮ್ ಹೌಸ್ ಬಿಲ್ಡ್ ಮಾಡೋದು, ಇಲ್ಲ ಬೇರೆ ಏನೋ ಒಂದು ಮಾಡೋದು, ಆ ಥರ ಜಾಸ್ತಿ ಆಗ್ತಾನೆ ಇರುತ್ತೆ. ನಾವು ಒಂದು ನೇಚರ್ ಅನ್ನೋದನ್ನ ಒಂದು ಲೈಕ್ ಲೂಸ್ ಮಾಡ್ಕೊಂಡಿದ್ದೀವಿ. ಆ ಥರ ಇಲ್ಲದೆ ಎಲ್ಲರೂ ನೇಚರ್ನ ಕಾಪಾಡಿಸ್ಬೇಕು. ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ ಒಂದೇ ಒಂದು ಗಿಡನಾದರೂ ತಗೊಂಡು ಅದನ್ನ ಮರವಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಒಂದು ನನ್ನ ಕಡೆಯಿಂದ ಒಂದು ಮಾತಾಗಿರುತ್ತೆ. ಬಿಕಾಸ್ ಎಷ್ಟೊಂದು ಪೀಪಲ್ ಇರ್ತಾರೆ, ಲೈಕ್ ನಮ್ಮ ಪಾಪ್ಯುಲೇಷನ್ ಗೊತ್ತಲ್ವಾ, ಚೈನಾನ ಬೀಟ್ ಮಾಡ್ಕೊಂಡು ಹೋಗಿದ್ದೀವಿ. ಅವ್ರು ಎಲ್ಲರೂ ಲೈಕ್ ಒಂದೊಂದು ಗಿಡ ಬೆಳೆಸಿದ್ರು ನಮ್ಮ ಅರ್ತ್ ನಮಗೆ ಇನ್ನೂ ರಿಟರ್ನ್ ಎಷ್ಟೊಂದು ಗುಡ್ ಫೆಸಿಲಿಟೀಸ್ ಕೊಡುತ್ತೆ. ಸೊ ಆದಷ್ಟು ನೇಚರ್ನ ಕಾಪಾಡಿ ಮತ್ತು ನೇಚರ್ ಜೊತೆ ಪ್ರಾಂಪ್ಟ್ ಆಗಿರಿ ಅನ್ನೋಕೊಂಡು ನನ್ನ ಮಾತಲ್ಲಿ ಮುಗಿಸ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ವಿಡಿಯೋ ಏನಾದರೂ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಆ್ಯಂಡ್ ಇದ್ರದ್ದು ನೋಟ್ಸ್ ಎಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿದ್ದೀನಿ, ಮಿಸ್ ಮಾಡಿದ್ರೆ ಅಲ್ಲೊಂದ್ಸರಿ ಚೆಕ್ ಮಾಡಿ. ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.